ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ಸೈಟು ಮನೆ ತಗೊಳ್ಳೋರು ಇದ್ದಾರಲ್ಲ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಏನಕ್ಕೆ ಅಂದರೆ ಇತ್ತೀಚೆಗೆ ನಾನೇ ಇರೋದು ಸ್ವಂತ ಅನುಭವ, ಅದಕ್ಕೋಸ್ಕರ ಇದನ್ನು ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದೇನಾಗಿತ್ತು ಅಂದರೆ ಒಂದು ಕಟ್ಟಿರೋ ಮನೆ ಇದೆ ಬೆಂಗಳೂರು ಅಂತಲ್ಲ, ನೀವು ಎಲ್ಲ ಕಡೆನೂ ಅದೇ ಜನ ಇರೋದು. ನಾವು ಅನ್ಕೊಳ್ಳೋದು ಅಷ್ಟೇ, ಸುಮ್ಮನೆ ಬೆಂಗಳೂರಲ್ಲಿ ಫ್ರಾಡ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ನಮ್ಮೂರುಗಳಲ್ಲೂ ಮಾಡ್ತಾರೆ, ಇನ್ನೂ ಮಾಡ್ತಾರೆ, ಬೇರೆ ಊರುಗಳಲ್ಲೂ ಮಾಡ್ತಾರೆ, ಎಲ್ಲ ಕಡೆನೂ ಮಾಡ್ತಾರೆ ಫ್ರೆಂಡ್ಸ್. ಬಟ್ ಇಲ್ಲಿ ಹೇಳ್ತಾ ಇರೋದು ನಾನು ಇಲ್ಲಿ ಸ್ವಲ್ಪ ಒಂದು 2 ವರ್ಷದ ಹಿಂದೆ ಅನಿಸುತ್ತೆ, ಒಂದೂವರೆ ವರ್ಷ ಆಗಿರಬೇಕು, 1.5-2 ವರ್ಷ ಆಗ್ತಾಯಿದೆ ಹತ್ತತ್ರ. ಒಂದು ಕಟ್ಟಿರೋ ಮನೆ, ಚಿಕ್ಕ ಮನೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಅದು ಓನರ್ ಬಂದು ತಮಿಳ್ನಾಡವರು, ಅದು ಅಪಾರ್ಟ್ಮೆಂಟಲ್ಲಿತ್ತು ಮನೆ, 1 BHK. ಓನರು ತಮಿಳ್ನಾಡಿಂದ ಬಂದಿರೋದ್ರಿಂದ ಅವ್ರು ಸೇಲ್ ಮಾಡಿ ಏನೋ ಪ್ರಾಬ್ಲಮ್ ಇತ್ತು, ಅವರು ಊರಿಗೆ ಹೋಗ್ಬೇಕಾಗಿತ್ತು. ಈ ಥರ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಸೇಲ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಯಾರೋ ಒಬ್ಬ ವ್ಯಕ್ತಿ ನಮ್ಗೆ ಕರ್ಕೊಂಡು ತೋರಿಸ್ತಾರೆ, ನಾವು ತಗೋಬೇಕು ಅನ್ನೋದ. ಅದು ಅವ್ರು ಹೇಳ್ತಿದ್ರು, ಒಂದು ಅಮೌಂಟ್ ಹೇಳ್ಬಿಡ್ತೀನಿ, ಅದರಲ್ಲೇನು ಯಾಕೆ ಅವರು 7 ಲಕ್ಷ ರೂಪಾಯಿನ ಹೇಳಿದ್ರು. 7 ಲಕ್ಷ ಹೇಳಿದ್ರು, ನಾವು ಬಾರ್ಗೇನ್ ಮಾಡಿ ಅದು ಮಾಡಿ ಅವ್ರು 6.5 ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಾವು 7 ಲಕ್ಷ ರೂಪಾಯಿ ಹೇಳಿದ್ರು, 6.5ಗೆ ಓಕೆ ಮಾಡ್ತಿದ್ರು. ನಾವು ಕೊನೆಗೆ ಇನ್ನೂ 50,000 ಕಿತ್ತಾಕಿ 6 ಲಕ್ಷ ರೂಪಾಯಿ ತೀರ್ಮಾನ ಮಾಡ್ತೀವಿ. ಅಲ್ಲಿ ಏನಾಯಿತು ಅಂದರೆ, ನಾವು ತೀರ್ಮಾನ ಮಾಡೋಕ್ಕೆ ಮುಂಚೆ ಒಬ್ಬ ಮಧ್ಯದಲ್ಲಿ ಬಂದ. ಏನಂದರೆ ಅವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತಂತೆ. ಈ ಮನೆ ಓನರು ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ರಂತೆ. ಅವರು ಮಧ್ಯದಲ್ಲಿ ಬಂದ, ಅವರಿಂದಲೇ ನಾವು ಸೇಲ್ ಮಾಡಲ್ಲ, ಅವ್ರ ಹತ್ರ ಮಾತಾಡಿ ಅಂತ ಮನೆ ಓನರು ಹೇಳಿದ್ರು. ಸರಿ, ಅವರು ಹೋದ್ವಿ. ಅವ್ರು ಸ್ವಲ್ಪ ದಿನದಿಂದ ನಮ್ಗೆ ಅವ್ರು ಗೊತ್ತಿರೋರೇ, ಆ ಏರಿಯಾದಲ್ಲೇ ಇದ್ದಿದ್ದು ಅವರು, ನಾವು ಅದೇ ಏರಿಯಾದಲ್ಲಿ ಇದ್ದಿದ್ದು. ಸರಿ, ಹೋಗಿ ಮಾತಾಡಿದ್ಮೇಲೆ ಆಯ್ತಪ್ಪ ಅಂತ ಹೇಳಿದ್ರು. ಅಡ್ವಾನ್ಸ್ ಕೊಡಿ ಅಂತ ಹೇಳಿದ್ರು. ಆಯಿತು ಕೊಡೋಣ. ಅವ್ರು ಸ್ವಲ್ಪ 6.20 ಕೊಡಿ, 6.30 ಕೊಡಿ ಅಂತೆಲ್ಲ ಹೇಳಿದ್ರು. ನಾವು 6ಕ್ಕೆ ಫಿಕ್ಸ್ ಆದ್ವಿ. ಇಲ್ಲಾಂದ್ರೆ ಬೇಡ, ನಮಗೆ ಅಷ್ಟು ಅಮೌಂಟ್ ನಮ್ಮ ಹತ್ರ ಇದೆ, ಎಲ್ಲ ಸಾಲ ಮಾಡ್ತಕ್ಕಂಥ ಇರೋದು, ಇರೋದೇ 1 ಲಕ್ಷ, ಇನ್ನು 5 ಲಕ್ಷ ಸಾಲ ಮಾಡಬೇಕು ಅಂತ ಹೇಳಿ ಹಂಗೆ ಇದ್ದಿದ್ದು. 5 ಲಕ್ಷ ಸಾಲ ಮಾಡೇ ತಗೊಳ್ತಿದ್ದು, 1 ಲಕ್ಷನೇ ನಮ್ಮ ಹತ್ರ ಇದ್ದಿದ್ದು. ಸರಿ, ಅಷ್ಟಾದಮೇಲೆ ಅವರು ಏನು ಮಾಡಿದ್ರು, ಕೊಡಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು 1 ಲಕ್ಷ ಅಡ್ವಾನ್ಸ್ ಕೊಡಿ ಅಂತಂದರು. 1 ಲಕ್ಷ ಅಡ್ವಾನ್ಸ್ ಕೊಡಿ ಅಂತಂದರೆ ಏನಕ್ಕೆ ಅಂತಂದರೆ, ಅದಕ್ಕೆ ಅಲ್ಲೂ ಇಬ್ಬರಿದ್ದಾರೆ. ನಮಗೇನು ಇದು ಮಾಡಿದ್ರು, ಅಲ್ಲೂ ಕೂಡ ಇಬ್ಬರಿದ್ದಾರೆ. ಅಂದರೆ ಅವ್ರ ಕಡೆಯೂ ಒಬ್ಬ ಬ್ರೋಕರು, ದುಡ್ಡು ಕೊಡಬೇಕಾಗಿರೋ ನಮಗೆ ಗೊತ್ತಿರೋ ಬ್ರೋಕರಲ್ಲಿ ಇಬ್ಬರು ಬ್ರೋಕರ್ಗಳಾದಂಗೆ ಆಯಿತು. ಸರಿ, ಇಬ್ಬರು ಬ್ರೋಕರ್ಗಳಾದಂಗೆ ಇವ್ರೇನು ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿ ಓನರ್ ಹತ್ರ 5 ಲಕ್ಷಕ್ಕೆ ಡೀಲ್ ಮಾಡಿದ್ದಾರೆ. ಅವನು ಇಬ್ಬರು ಶೇರ್ ಮಾಡು, 5 ಲಕ್ಷಕ್ಕೆ ನಿಮ್ಮ ಮನೆ ಮಾರಕ್ಕೆ ಸೇಲ್ ಮಾಡಿಕೊಡ್ತೀನಿ, ನಿಮಗೆ 5 ಲಕ್ಷ ಕೊಡ್ತೀನಿ. ಇನ್ನು 6 ಲಕ್ಷ ರೂಪಾಯಿಲಿ 1 ಲಕ್ಷ ಇವರಿಬ್ಬರೇ 50,000 ಮಡಿಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಸರಿ, ಇವರು ಯಾವಾಗ ಫೋನ್ ಮಾಡಿದ್ರು ಅಡ್ವಾನ್ಸ್ ಕೊಡು. ಅವ್ರಿಗೆ ಅರ್ಜೆಂಟಿದೆ. ಒಂದ್ಸತಿ ಏನೋ ಅವ್ರ ಮಗನಿಗೆ ಕಾಲೇಟಾಗಿದೆ, ಅವ್ರ ಮಗ ಚೆನ್ನಾಗಿದ್ದಾನೆ, ಅವ್ರ ಮಗನ ಕಾಲೇಟಾಗಿದೆ, ಆಪ್ರೇಷನ್ ಮಾಡಬೇಕು, ದಯವಿಟ್ಟು ಜಲ್ದಿ ಕೊಡಿ ಅಂತ ಪ್ರೆಜರ್ ಹಾಕೋದು. ನಾವು ಒಡವೆ ಮಾಡಬೇಕು, ಬ್ಯಾಂಕಲ್ಲಿ ದುಡ್ಡು ತರಬೇಕು, ಅದ್ರ ಕಡೆ ಲೀಗ ಇದೆ. ಇವ್ರು ಯಾವಾಗ ನೋಡೋದು ಅದನ್ನೇ. ಅಟ್ಲೀಸ್ಟ್ ಅವನು ಒಣಗೆ ಏನು ಮಾಡ್ದ, ಆಯಪ್ಪ ನಮಗೆ ಕೊಟ್ಟಿದ್ದಾನೆ, 1 ಲಕ್ಷ ರೂಪಾಯಿ ನೀವು ಕೊಡಲೇಬೇಕು, ಅಡ್ವಾನ್ಸ್ ಕೊಟ್ಬಿಡಿ ಅಂತ. ಯಾಕೆಂದರೆ ತಗೊಳ್ಳಿ ಕೊಡಲಿ, ನಮಗೆ ಕೊಟ್ಬಿಟ್ರೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು 50,000 ರೂಪಾಯಿನ ಅಂತ ಆಯಪ್ಪನ ಐಡಿಯಾ. ಸರಿ, ಹಿಂಗೆ ಮಾಡಿ ನಾನು ದೊಡ್ಡ ಕೆಲಸ ಮಾಡಿದೆ. ನನ್ನದೇ ಅದು ನನ್ನಿಂದನೇ ತಪ್ಪಾಗಿದ್ದು. ನಮ್ಮ ತಾಯಿನ ಪಾಪ ಹೇಳಿದ್ರು, ಕೊಡಬೇಡ, ಈ ಥರ ಎಲ್ಲ ಸರಿ ಇಲ್ಲ, ಅದು ನೀನು 5,000-10,000 ರೂಪಾಯಿ ಇಟ್ಕೋಬೇಕು ಅಂತ ಪಾಪ ನಮ್ಮ ತಾಯಿ ಹೇಳಿದ್ರು. ಅವ್ರು ಓದಿಲ್ಲ, ಆದ್ರೂ ಅವ್ರಿಗೆ ಬುದ್ಧಿವಂತಿಕೆ ತುಂಬ ಇದೆ. ಅವ್ರ ಬುದ್ಧಿ ಮುಂದೆ ನನ್ನ ಬುದ್ಧಿ ಸೊನ್ನೆನೇ ಮಾಡಿ. ನಾನು ಡಿಗ್ರಿ ಓದಿರ್ಬೋದು, ಅವ್ರ ಬುದ್ಧಿ ಮುಂದೆ ನನ್ನ ಬುದ್ಧಿ ಸೊನ್ನೆನೇ ಅಂತ ನಾನೇ ಡಿಸೈಡ್ ಆಗ್ಬಿಟ್ಟೆ. ಅವ್ರು ಹೇಳಿದ್ರು ನನಗೆ ಸ್ವಲ್ಪ ಮೇಲೆ ದುಡ್ಡೇ ಕೊಡ್ಬೇಡ ಯಾರು ಅಡ್ವಾನ್ಸ್ ಅಂತ. ಬಟ್ ನಾನೇ ಸುಮ್ಮನೆ 1 ಲಕ್ಷ ರೂಪಾಯಿ ಇತ್ತಲ್ಲ, ಅದು ಕೊಟ್ಬಿಡೋಣ, ಆಮೇಲೆ ಬೇಕಾದ್ರೆ 5 ಲಕ್ಷ ರೂಪಾಯಿ ಒಳಗೆ ಮಾಡಿಸ್ಬಿಟ್ಟು ತಂದು ಕೊಡೋದಾಗಿದೆ, ಅವ್ರ ಹತ್ರ ಈಸಿ ಹೆಂಗಾರು ಮಾಡಿ ಅಂತ ನಾನು ಅಂದ್ಕೊಂಡೆ. ಸರಿ, ನಾನು ಬರೋ ಕೇಳಿದಾನೆ, ಮನೆಗೆ ಹೋಗಿದ್ದೀವಿ ದುಡ್ಡು ತಗೊಂಡು. ನಾನು ಹೇಳಿದ್ದೀನಿ, ಅವರು ಓನರ್ ಕಾಸೆ ಅಂತ, ಓನರು ಇಲ್ಲ, ಯಾರೂ ಇಲ್ಲ. ನಾನು ನಮ್ಮ ತಾಯಿ ಹೋದ್ವಿ ದುಡ್ಡು ತಗೊಂಡು. ಆಯಪ್ಪ ಅವ್ನು ಹೇಳ್ತಿದ್ದಾರೆ. ಸರಿ, 1 ಲಕ್ಷ ರೂಪಾಯಿ ದುಡ್ಡು ಕೊಟ್ವಿ. ನಾನು ತಪ್ಪು ಮಾಡಿದೆ. ಆ ದುಡ್ಡು ಕೊಡಬೇಕಾದ್ರೆ ಅಟ್ಲೀಸ್ಟ್ ವೀಡಿಯೋನಾದರೂ, ಅಟ್ಲೀಸ್ಟ್ ಒಂದು ಫೋಟೋನಾದ್ರೂ ತಗೋಬೇಕಾಗಿತ್ತು. ಬಟ್ ನಾನು ತಗೊಳ್ಳಿಲ್ಲ, ವೀಡಿಯೋನೂ ಮಾಡಲಿಲ್ಲ, ಫೋಟೋನೂ ತಗೊಳ್ಳಿಲ್ಲ. ಅದನ್ನು ತಗೊಬಿಟ್ಟಿದ್ರೆ ನಾನು ಎಲ್ಲ ಬಚಾವಾಗ್ಬಿಡ್ತಿದ್ದೆ. ಬಟ್ ಅದು ಮಾಡಲಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. 1 ಲಕ್ಷ ಕೊಟ್ವಿ. 1 ಲಕ್ಷ ಕೊಟ್ಟ ಮೇಲೆ ಏನಾಯಿತು, ಅವರು ಪ್ರೆಜರ್ ಜಾಸ್ತಿ ಆಯಿತು. ಅವರು ಬೇಗ ನಾವು ಹೋಗ್ಬೇಕಂತ, ಇನ್ನೂ ಜಲ್ದಿ ಮಾಡಿ ಅಂತ ಅಂದ್ಬಿಟ್ಟು
ಕೊನೆಗೆ ಏನಾಗಿದೆ, ನಾವು ನೆಕ್ಸ್ಟ್ ತಿಂಗಳು ರಿಜಿಸ್ಟರ್ ಮಾಡ್ಕೊತೀವಿ ದುಡ್ಡು ಕೊಟ್ಟು ಅಂತ ಅಂದ್ಬಿಟ್ಟು ಇವ್ನ ಜೊತೆ ಹೇಳಿದ್ದೀವಿ ನಾವು ಮಧ್ಯದಲ್ಲಿ ಬ್ರೋಕರ್ ಅವ್ರ ಜೊತೆ. ಅವ್ನ ಮಗ ಬಂದು ಮಗಂದು ನೋಡಿ ಕಾಲ ಪ್ರಶ್ನೆ ಹಂಗೆ ಸುಳ್ಳು ಹೇಳಿದ್ದಾನೆ. ಅವ್ನ ಮಗ ತಮಿಳ್ನಾಡಿಂದ ಬಂದು ಬೇರೆಯವ್ರಿಗೆ 5.5 ಲಕ್ಷಕ್ಕೆ ಸೇಲ್ ಮಾಡಿ ನೋಡಿ, 5.5 ಲಕ್ಷ ರೂಪಾಯಿಗೆ ಆಲ್ರೆಡಿ ಸೇಲ್ ಮಾಡಿ ಮನೆ ಸಾಮಾನು ಖಾಲಿ ಮಾಡಿಕೊಂಡು ತಮಿಳ್ನಾಡಿಗೆ ಹೊಟ್ಟಾಗಿದ್ದಾನೆ. ಕೀನು ಕೊಟ್ಬಿಟ್ಟು ಓನರ್ಗೆ. ಸರಿ, ನಮ್ಮ ತಾಯಿ ಒಂದಿನ ಒಂದಿನ ಅದೇ ರೋಡಲ್ಲಿ ತಿರುಗಾಡ್ತಾರೆ, ಮನೆ ರೋಡಲ್ಲಿ. ಒಂದಿನ ಹೋಗ್ತಾರೆ, ಆ ಮನೆ ಬೇರೆಯವರು ಪೇಂಟ್ ಮಾಡಿಸ್ತಾ ಇದ್ರು. ಈ ಮನೆ ನಾವು ತಗೊಳ್ತಿದ್ದೀವಿ, ಇದೇನು ಪೇಂಟ್ ಮಾಡಿಸ್ತಾರೆ ಅಂತ ಹೋಗಿ ಕೇಳಿದಾಗ ಅವ್ರು ನಮ್ಗೆ ಪೇಂಟ್ ಮಾಡೋರಿದ್ರು. ಆಗ ಹೋಗೋದ್ರಿಂದ ನಮ್ಮ ತಾಯಿ ಹೇಳಿದ್ರು ಪೇಂಟ್ ಮಾಡೋರಿದ್ರು, ಪೇಂಟ್ ಮಾಡ್ತಿದ್ರು. ಹೋಗಿ ನೋಡ್ಕೊಬಂದ್ಬಿಟ್ಟಿದ್ದಾರೆ ನಮ್ಮ ತಾಯಿ. ಸರಿ, ಪಕ್ಕದವ್ರು ಕೇಳಿದ್ದಾರೆ, ಪಕ್ಕದವ್ರು ಹೇಳಿದರೆ ಇಲ್ಲ ಅವರು ಸೇಲ್ ಮಾಡಿದ್ರು, ಸೇಲ್ ಮಾಡ್ಬಿಟ್ಟು ಹೊಟ್ಟೋದ್ರು. ಆಲ್ರೆಡಿ ಅವ್ರ ಮಗ ಬಂದು ಸೇಲ್ ಮಾಡಿ ಎಲ್ಲ ಮನೆ ಸಾಮಾನು ಖಾಲಿ ಮಾಡ್ಕೊಂಡು ತಗೊಂಡು ಹೊಟ್ಟೋದ. ಇದು ಬೇರೆಯವ್ರದ್ದು ಅವ್ರು ಪೇಂಟ್ ಮಾಡಿಸ್ಬಿಟ್ಟು ಬಾಳೆ ಕೊಡ್ತಾ ಇದ್ದಾರೆ ಅಂತ ಇವರು ಹೇಳಿದ್ರು. ಸರಿ, ಅದನ್ನು ಕೇಳ್ಕೊಂಬಂದು ನಮ್ಮ ತಾಯಿ ನನಗೆ ಹೇಳಿದ್ರು, ಇದೇನು ಈ ಥರ ಅಂತ. ನಾನು ಅವನಿಗೆ ಫೋನ್ ಮಾಡಿದ್ರೆ ಅವನಂತಾನೆ ನನಗೂ ಗೊತ್ತಿಲ್ಲ, ನನಗೂ ಹೇಳೇ ಇಲ್ಲ, ಅವ್ರು ಏನೂ ಮಾಡಿಲ್ಲ, ನನಗೂ ಗೊತ್ತಿಲ್ಲ ಅದು ಅಂತ ಅಂದ್ಬಿಟ್ಟು ಇವನು ಹೇಳ್ತಾ ಇದ್ದಾನೆ, ನಮಗೂ ಗೊತ್ತಿರೋರು. ಸರಿ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತಂದ. ಸರಿ, ವಿಚಾರಿಸ್ಬಿಟ್ಟು 2-3 ದಿನ ಆದಮೇಲೆ ಹೇಳ್ತಾನೆ, ಅವರು ಏನೋ ಅರ್ಜೆಂಟ್ ಮಾಡ್ಕೊಂಡು ಇಸ್ಕೊಂಡು ಹೋಗಿದ್ದಾರೆ, ಬೇರೆ ಇದು ನೋಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಶುರು ಮಾಡ್ದೆ. ನನಗೆ ಒಂದು 2-3 ಮನೆಯನ್ನು ತೋರಿಸ್ತಾ ಇದೆ, ಯಾವುದೂ ನಮ್ಗೆ ಸೆಟ್ ಆಗಲಿಲ್ಲ. ಸರಿ, ಬೇಡ, ನಮ್ಮದು ಅಡ್ವಾನ್ಸ್ ವಾಪಸ್ ಕೊಟ್ಬಿಡಿ ಅಂತ ಅಂದ್ವಿ. ಆ 1 ಲಕ್ಷ ರೂಪಾಯಿಲಿ 50,000 ಕೊಟ್ಟ ಅಷ್ಟೇ ಅವತ್ತು. ಇದುವರೆಗೂ ಆಯಿತು. ಇನ್ನು 50,000 ರೂಪಾಯಿಗೆ ಚೆಕ್ ಕೊಡ್ತೀವಿ. ಇನ್ನೊಬ್ಬ ಅದು ಅಂದರೆ 50,000 ಹಿಂಗೆ ಮಡಿಕೊಂಡಿದ್ದಲ್ಲ, ಅದು ಕೊಟ್ಬಿಟ್ಟ. ಇನ್ನೊಬ್ರಿಗೆ 50,000 ಕೊಟ್ಟಿದ್ದಲ್ಲ, ಅದು ಬರಲಿಲ್ಲ ದುಡ್ಡು. ಯಾಕಂದರೆ ಅದು ಖರ್ಚು ಮಾಡ್ಕೊಬಿಟ್ಟಿದ್ದ ಅವನು. ಸರಿ, ಚೆಕ್ ಕೊಡ್ತೀನಿ, ಚೆಕ್ ಕೊಟ್ಟ. ಚೆಕ್ನ ತಗೊಂಡೋಗಿ ನಾನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದೆ. ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ರೆ ಅದು ವಾಪಸ್ ಬಂದು ಚೆಕ್ ಬೋನ್ಸ್ ಆಗಿ. ಯಾಕೆಂದರೆ ಅಕೌಂಟಲ್ಲಿ ದುಡ್ಡಿಲ್ಲ. ಏನು ಮಾಡ್ತೀರಾ ಇವಾಗ? ನಾನು ಪುನಃ ತಗೊಬಂದು ಕೊಟ್ಟೆ. ಇನ್ನೊಬ್ಬ ವ್ಯಕ್ತಿ ಯಾರಿದ್ದಾನೆ, ಅವ್ನು ಯಾರು ಅಂತಲೂ ನಮ್ಗೆ ಗೊತ್ತಿಲ್ಲ, ತೋರಿಸಿಲ್ಲ ನೋಡಿ. ಈಸ್ಕೊಂಡಿರೋದು ಇವನು ಒಬ್ಬನೇ. ಅವ್ನು ಯಾರು ಅಂತಲೂ ನಮ್ಗೆ ಗೊತ್ತಿಲ್ಲ. ಈಗ ಅವನೇ ಹೇಳ್ತಾನೆ, ಅವನು ಅವ್ರ ಕಡೆಯವನು, ಅವ್ನಿಗೆ 50,000 ಕೊಡಬೇಕು ಅಂತ ಅವ್ರು ಹೇಳಿದ್ದು. ಅದಕ್ಕೆ ನಾನು 50,000 ಅವ್ನು ಕೊಟ್ಟಿದ್ದೆ, 50,000 ನನ್ನ ಹತ್ರ ಇತ್ತು, ನನ್ನ ಹತ್ರ ಇರೋ 50,000 ಕೊಟ್ಟಿದ್ದೀನಿ ನಿಮಗೆ. ಈಗ ಅವನ ಹತ್ರ ಇರೋ 50,000 ನಾನು ನಿಮ್ಗೆ ಈಸ್ಕೊಡ್ಬೇಕು. ಹಿರಿ ಅಂದ್ಕೊಂಡು 1.5 ವರ್ಷ ಆಯಿತು. ಎಷ್ಟು ಹೇಳಿ? 50,000 ರೂಪಾಯಿಗೆ 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ಅವನು 50,000 ರೂಪಾಯಿಗೆ ಒಂದು ಸತಿ 25,000 ಕೊಟ್ಟಿದ್ದಾನೆ. ಕೊಟ್ಟ 25,000 ನಾವು ಬಿಡಲಿಲ್ಲ. ನಾವು ನಮ್ಮ ತಾಯಿ ಇಬ್ಬರು ಹೋಗಿ ಮನೆ ಹತ್ರನೇ ಹೋಗಿ ಗಲಾಟೆ ಮಾಡ್ಕೊಂಡ್ಬಂದ್ವಿ. ಯಾಕೆ ಅಂತಂದರೆ ಈಗ ಈಸ್ಕೊಂಡಿರೋನು ಅವನೇ, ಇನ್ನೊಬ್ಬನು ನಮ್ಗೆ ತೋರಿಸಿಲ್ಲ. ನಾವು ಅದೇ ಹೇಳಿದ್ದು, ನೋಡಪ್ಪ, ನಾನು ಕೊಟ್ಟಿರೋದು ನಿಮ್ಮ ಕೈಗೆ, ನಮ್ಗೆ ಹಿಂಗೆ ಯಾರು ನೀವು ತೋರಿಸಿಲ್ಲ, ಹೇಳೂ ಇಲ್ಲ. ಇಲ್ಲ ಅಂತಂದಿದ್ರೆ ನಾವು ಅದು ಬೇರೆ ರೀತಿ ಅವನ ಹತ್ರನೇ ಹೋಗಿ ಕೇಳ್ತಾ ಇದ್ವಿ. ನಾವು ಕೊಟ್ಟರೆ ನಿಮಗೆ, ನಾವು ನಿಮ್ಮ ಹತ್ರನೇ ಕೇಳಬೇಕು ಅಂತ. ಕೊನೆಗೆ ಇವನು ಯಾವ ರೀತಿ ಮಾತಾಡ್ತಾನೆ ಗೊತ್ತಾ? ನಾವು ವೀಡಿಯೋ ಫೋಟೋ ಯಾಕೆ ಮಾಡಿಲ್ಲ, ತಪ್ಪಾಯಿತು ಅಂತ ಯಾಕೆ ಹೇಳಿದೆ ಗೊತ್ತಾ? ಕೊನೆಗೆ ಏನಂತಾರೆ, ನೀವು ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಏನು ಅಂತ ನಮ್ಮನ್ನೇ ಕೇಳ್ತೀವಿ. ನಮಗೆ ಪರಿಚಯ ಇದ್ದಲ್ಲ ಅವನೇ, ಅವ್ನ ಪರಿಚಯ ನೀವು ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ, ನೀವೇನು ಮಾಡಿ ಬರಲಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ತಾಯಿ ನೋಡ್ದ ಹೆಂಗಾಯ್ತು ಪರಿಸ್ಥಿತಿ ಅಂತ ನನಗೆ ಉಗಿದ್ರು. ಏನೂ ಮಾಡೋಕ್ಕಾಗಲ್ಲ. ಕೊನೆಗೆ ಹಂಗೋ ಹಿಂಗೆ ಮಾಡಿ 6 ತಿಂಗಳು ಟೈಮ್ ತಗೊಂಡ, 1 ವರ್ಷ ಟೈಮ್ ತಗೊಂಡ. 1 ವರ್ಷದ ಮೇಲೆ 50,000 ರೂಪಾಯಿಗೆ 25,000 ಕೊಟ್ಟ. 25,000 ಕೊಟ್ಟು ಇನ್ನು 25,000 ಈಗ ಕೊಡಬೇಕಾಯ್ತು ರೀಸೆಂಟ್ಲಿ. ಬಟ್ 25,000 ಈ ಡಿಸೆಂಬರ್ ಕೊಡ್ತೀನಿ ಅಂತ. ಈಗ ಏನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು, ಈ ತಿಂಗಳಲ್ಲೇ ಕೊಡಬೇಕಾಗಿತ್ತು. ಅವನು ಈ ತಿಂಗಳು ಕೊಟ್ಟಿಲ್ಲ. 25,000 ರೂಪಾಯಿಗೆ ಬರೀ 15,000 ರೂಪಾಯಿ ಕೊಟ್ಟಿದ್ದೆ. ಇನ್ನೂ 10,000 ರೂಪಾಯಿ ಪೆಂಡಿಂಗ್ ಇದೆ. ಈಗ ಈ ವಿಡಿಯೋ ಮಾಡ್ತಿದ್ದೀನಿ, ನಾನು ಕೊಟ್ಟು 2 ವರ್ಷ ಆಗಿದೆ. ಹತ್ರ 1 ಲಕ್ಷ ಕೊಟ್ಟು 2 ವರ್ಷ ಆಗಿದೆ ಹತ್ರ. ಇನ್ನೂ 10,000 ರೂಪಾಯಿ ಅವನ ಹತ್ರನೇ ಇದೆ, ಪೆಂಡಿಂಗ್ ಉಳ್ಕೊಂಡಿದೆ. ನೋಡಿ, ಈ ಥರ ಸೈಟು ಮನೆ ವಿಚಾರದಲ್ಲಿ ದಯವಿಟ್ಟು ನೀವು ಯಾವುದೇ ರೀತಿ ಬೇರೆ ವ್ಯಕ್ತಿಗಳನ್ನ ನಂಬಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ಯಾವುದೇ ರೀತಿ ಅಡ್ವಾನ್ಸ್ ಕೊಡಿ ಅಥವಾ ಏನೇ ಮಾಡ್ಕೊಳ್ಳಿ, ಅದಕ್ಕೆ ವಿತ್ ಪ್ರೂಫ್ ಇಟ್ಕೊಳ್ಳಿ. ಇಲ್ಲ ಪತ್ರನೋ, ಇಲ್ಲ ಅಂತಂದರೆ ಒಂದು ವೀಡಿಯೋನೋ ಅಥವಾ ಒಂದು ಫೋಟೋನೋ ನೀವು ದುಡ್ಡು ಕೊಡ್ತಿರೋದು ತೆಗೆದಿಟ್ಕೊಂಡ್ರೆ ಅದು ನಿಮಗೆ ಬೆನಿಫಿಟ್ಟು. ಇಲ್ಲ ಅಂತಂದರೆ ಪಕ್ಕ ನೀವು ಮೋಸ ಹೋಗ್ತೀರಾ. ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕೆ ಥ್ಯಾಂಕ್ಸ್.